ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ, ಇವತ್ತು ಹೋಟೆಲಲ್ಲಿ ಮಾಡ್ತಾರಲ್ವ ಮಸಾಲೆ ದೋಸೆ, ಅದಕ್ಕೆ ಅಕ್ಕಿನ ಯಾವ ರೀತಿ ನೆನೆಸೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಈ ಪಾವಲ್ಲಿ 5 ಲೋಟ ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ 1 ಲೋಟ ಉದ್ದಿನ ಕಾಳನ್ನ ತಗೊಂಡಿದ್ದೀನಿ. ನೋಡಿ, ಇಲ್ಲಿ 1 ಹಿಡಿಯಷ್ಟು ಕಡಲೆಬೇಳೆ, 1 ಹಿಡಿಯಷ್ಟು ತೊಗರಿಬೇಳೆ, 1 ಹಿಡಿಯಷ್ಟು ಹೆಸರುಬೇಳೆ, ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಮತ್ತು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀರ ಅದೇ ಲೋಟದಲ್ಲಿ 1 ಲೋಟ ಅವಲಕ್ಕಿ ತೊಗೊಳ್ಳಿ. ಅದಾದಮೇಲೆ 1 ಹಿಡಿಯಷ್ಟು ಸಬ್ಬಕ್ಕಿನ ತಗೊಂಡು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 1-2-3 ಸರಿ ನೆನೆಸ್ಬಿಡಿ. ಬೆಳಗ್ಗೆನೇ ನೆನೆಸಿದ್ರೆ ನೀವು ಸಂಜೆಗೆಲ್ಲ ರುಬ್ಬಿಟ್ಟು ರಾತ್ರಿ ಎಲ್ಲ ಅದನ್ನು ಹಂಗೆ ಇಟ್ಬಿಟ್ಟು ಬೆಳಗ್ಗೆ ತಿಂಡಿಗೆ ನಿಮಗೆ ದೋಸೆ ಹಿಟ್ಟು ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿ, ಈಗ ಸಂಜೆ ಇದು ಅಕ್ಕಿ ನಂದೆಲ್ಲ ಚೆನ್ನಾಗಿ ನೆಂದೋಗಿದೆ. ನೋಡಿ, ಇಲ್ಲಿ ಅಕ್ಕಿನ ಬೆಳಗ್ಗೆ 9 ಗಂಟೆ ಹಂಗೆ ನೆನೆಸಿದ್ದೆ. ಈಗ ಸಂಜೆ ಒಂದು 7 ಗಂಟೆ ಈಗ ರುಬ್ತಾ ಇದ್ದೀನಿ. ಅಕ್ಕಿನೆಲ್ಲ ರುಬ್ಬಿಟ್ಟು ನೋಡಿ, ಈಗ ರುಬ್ಬೋಕ್ಕೆ ನಾನಿಲ್ಲಿ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೆ. ಅದಾದಮೇಲೆ ಸಕ್ಕರೆನೂ ಸೇರಿಸ್ಕೊಡಿ. ಸಕ್ಕರೆ ಸೇರಿಸೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಈಗ ಎಲ್ಲ ದೋಸೆ ಹಿಟ್ಟನ್ನ ರುಬ್ಬಿದ್ದೀನಿ. ಇಲ್ಲಿ ರುಬ್ಬಿಟ್ಟು ಒಂದು ಏರ್ ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ಏನು ಮಾಡಬೇಕು, ಇದನ್ನು ರಾತ್ರಿ ಫುಲ್ ಇದು ಪರ್ಮನೆಂಟ್ ಆಗೋಕ್ಕೆ ಬಿಟ್ಬಿಡಬೇಕು. ನೋಡಿ, ಈಗ ಕ್ಲೋಸ್ ಮಾಡಿಬಿಟ್ಟು ನಾನು ಇಡ್ತಾಯಿದ್ದೆ. ನೆಕ್ಸ್ಟ್ ನಾನು ಬೆಳಗ್ಗೆ ಸಿಗ್ತೀನಿ ದೋಸೆ ಹಿಟ್ಟು ಯಾವ ಥರ ಆಗಿದೆ ಅಂತ. ನೋಡಿ, ಈಗ ಬೆಳಗ್ಗೆ ಆಗಿದೆ. ಈಗ ಬ್ರೇಕ್ಫಾಸ್ಟ್ಗೆ ನಾನು ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ. ಇಲ್ಲಿ ಒಂದು ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಬೆಂದಿದೆ. ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕಡಲೆಬೇಳೆ ಹಾಕಿ, ಇದಾದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾನು ಪ್ಯಾನ್ಗೆ ಕಡಲೆಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರ್ತೀನಲ್ವ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಈಗ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕಲ್ಲ. ಕರ್ಬೇವಿನ ಸೊಪ್ಪೆಲ್ಲ ಸೈಡಿಗೆ ತೆಗ್ದಿಕ್ತಾರಂತೆ. ಕರ್ಬೇವಿನ ಸೊಪ್ಪನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ಚಟ್ನಿಗೂ ರೆಡಿ ಮಾಡ್ಕೊತಾಯಿದ್ದೆ. ಹಸಿ ತೆಂಗಿನಕಾಯಿ, 1-2 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂಚೂರು ಹುಣಸೆಹಣ್ಣು, ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊತಾಯಿದ್ದೀನಿ 1 ಗಂಟೆ. ಅದಾದಮೇಲೆ ಇಲ್ಲಿ ನಾನು ಪುದೀನನ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಪುದೀನ ಒಂದು ಸ್ವಲ್ಪ. ಇದಾದಮೇಲೆ ಹುರಿಗಡಲೆನ 1-2 ಹಿಡಿಯಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಾದಮೇಲೆ ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಈಗ ಗ್ರೈಂಡ್ ಮಾಡಿದ್ದಾದಮೇಲೆ ಕೊನೆಯಲ್ಲಿ ನೀವು ಚಟ್ನಿಗೆ ಯಾವುದೇ ಮಸಾಲೆಗಾಗಲಿ ಕೊತ್ತಂಬರಿ ಸೊಪ್ಪನ್ನ ಕೊನೆಗೆ ರುಬ್ಕೊಳ್ಳಿ. ಯಾಕೆಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ಕರ್ಬೇವಿನ ಸೊಪ್ಪನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಗ್ರೈಂಡ್ ಮಾಡಿ ಕೊನೆಯಲ್ಲಿ ನಾನೀಗ ಕೊತ್ತಂಬರಿನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ತೇನೆ. ನೋಡಿ, ಈ ಥರ ಕಲರ್ಫುಲ್ಲಾಗಿ ಕಾಣುತ್ತೆ. ನೆಕ್ಸ್ಟ್ ಈಗ ಈರುಳ್ಳಿ ನೋಡಿ, ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂತು. ಇಲ್ಲಿ ಆಲೂಗಡ್ಡೆನೂ ಬೆಂದಿದೆ. ಈಗ ಅದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಅರಿಶಿನ ಹಾಕ್ಕೊಳ್ಳಿ. ಫಸ್ಟೇ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಲ್ಲ. ನೋಡಿ, ಇದಾದಮೇಲೆ ಈಗ ನಾವಿಲ್ಲಿ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿಬಿಟ್ಟು ಈ ಹೋಟೆಲಲ್ಲೆಲ್ಲ ನೀರು ಹಾಕ್ಬಿಡ್ತಾರೆ. ಆ ಥರ ಬೇಕಂದರೆ ನೀವು ಸ್ವಲ್ಪ ನೀರನ್ನು ಹಾಕಿ ಮಾಡ್ಕೊಬೋದು. ಇಲ್ಲಿ ಹಸಿ ತೆಂಗಿನಕಾಯಿ ಸ್ವಲ್ಪ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಈಗ ಇದನ್ನು ನಮ್ಮ ಫ್ರೈಗೆ ಸೇರಿಸ್ಕೊಂಡ್ರೆ ಈ ಆಲೂಗಡ್ಡೆ ಪಲ್ಯ ರೆಡಿ ಆಗೋಯ್ತು. ನೋಡಿ, ರೆಡಿ ಆಯಿತು. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈಗ ದೋಸೆ ಹಿಟ್ಟು ಯಾವ ಥರ ಪರ್ಮನೆಂಟ್ ಆಗಿದೆ ಅಂತ ಬೆಳಗ್ಗೆ ತೋರಿಸ್ತಾಯಿದ್ದೆ. ನೋಡಿ, ಇಲ್ಲಿ ನಾನು ಯಾವುದೇ ಥರ ಸೋಡಾ ಯೂಸ್ ಮಾಡೇ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ದೋಸೆ ಹಿಟ್ಟು. ಈಗ ನಾವು ದೋಸೆನ ಯಾವ ರೀತಿ ಮಾಡೋದು ನೋಡೋಣ. ಈಗ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಅದಾದಮೇಲೆ 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿಲ್ಲ, ಯಾಕೆಂದರೆ ನಾನಿಲ್ಲಿ ಉಪ್ಪು ದೋಸೆಗೆ ರುಬ್ಬಕ್ಕೆ ಹಾಕಿದ್ದೀನಿ. ಈಗ ಅದನ್ನು
ಕಲಿಸ್ಕೊಳ್ಳಿ. ನೋಡಿ ಈ ಬೋಂಡದ ಹಿಟ್ಟನ್ನ ಅದಕ್ಕೆ ಕಲಿಸ್ಬಿಟ್ಟು ಈಗ ನಾವೇನು ದೋಸೆ ಹಿಟ್ಟು ಬ್ಯಾಟರ್ ರುಬ್ಬಿದ್ದೀವಲ್ಲ ಆ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಆ ಹಿಟ್ಟನ್ನ ಇಲ್ಲಿ ನಾವು ಅದು ಮೈದಾ ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಂಡು ಈಗ ನಾವು ನೋಡಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಈಗ ನಾವು ನೋಡಿ ನಮ್ಮದಿಲ್ಲಿ ಚೆನ್ನಾಗಿ ರೆಡಿ ಆಯಿತು ದೋಸೆ. ಈಗ ನಮ್ಮದಿಲ್ಲಿ ತವಾ ರೆಡಿಯಾಗಿದೆ ನೋಡಿ. ಈಗ ನಾನ್ ಸ್ಟಿಕ್ ಯೂಸ್ ಮಾಡಲ್ಲ ನಾನು, ಇದು ಐರನ್ ಕಡಾನೇ ಯೂಸ್ ಮಾಡೋದು ತವಾನ. ಈಗ ನೋಡಿ ನಾನಿಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ, ನೋಡಿ ಎಷ್ಟು ಚೆನ್ನಾಗಿ. ಇದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ಒಮ್ಮೆ ಟ್ರೈ ಮಾಡಿ, ನಿಮಗೂ ಚೆನ್ನಾಗಿ ಬರುತ್ತೆ. ನೋಡಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ದೋಸೆ ನೀಟಾಗಿ ಬಂದಿರುತ್ತೆ. ನೋಡಿ ಯಾವ ಕಲರ್ ಇದೆ. ಇದು ಯಾಕೆ ಈ ಕಲರ್ ಬರೋದಂದರೆ ಸಕ್ಕರೆ ಹಾಕೋದ್ರಿಂದ ಈ ಕಲರ್ ಬರುತ್ತೆ, ಅದಕ್ಕೆ ನಾವು ಸಕ್ಕರೆ ಹಾಕೋತೀವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗುತ್ತೆ. ಈಗ ನಾನು ಇನ್ನೊಂದು ದೋಸೆ ಹಾಕೋದನ್ನು ತೋರಿಸ್ತೀನಿ. ನೋಡಿ ಈಗ ಇನ್ನೊಂದು ದೋಸೆ ಹಾಕೋಣ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನೀವು ಅಲ್ಲಿ ಇಲ್ಲಿ ಹೋಟೆಲಲ್ಲಿ ಹೋಗಿ ತಿನ್ನೋ ಬದಲು ಮನೇಲೇ ಮಾಡ್ಕೊಬೋದು, ನೀಟಾಗಿ ಹೈಜೆನಿಕ್ ಆಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಕೆಳಗಡೆ ಎಣ್ಣೆ ಹಚ್ಚಬೇಡಿ ಮಸಾಲೆ ದೋಸೆಗೆ. ಯಾವಾಗಲೂ ಇನ್ಸ್ಟೆಂಟ್ ದೋಸೆ ಮಾಡ್ತೀರಲ್ಲ ಅದಕ್ಕೆ ಫಸ್ಟು ತವಾಗೆ ಎಣ್ಣೆ ಹಚ್ಚಿ. ನೋಡಿ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ದೋಸೆ. ನೋಡಿ ಈಗ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. 4, 5, 6 ದೋಸೆ ತಿಂತಾರೆ. ನೋಡಿ ತುಪ್ಪ ಹಾಕ್ತಾಯಿದ್ದೀನಿ, ಈ ಥರ ಸರ್ವ್ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಹಾಕಿದ್ರೆ ಮಸಾಲೆ ದೋಸೆ. ನಾವು ಯಾರಿಗೇನು ಕಮ್ಮಿ ಮಾಡೋಣ ಬನ್ನಿ. ನೋಡಿ ಈ ಥರ ದೋಸೆ ಹಿಟ್ಟನ್ನು ಈಗ ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಇದನ್ನು ನೀವು 2-3 ದಿನ ಯೂಸ್ ಮಾಡ್ಬೋದು. ಇದರಲ್ಲೇ ನೀವು ಪಡ್ಡೂ ಮಾಡ್ಕೊಬೋದು. ಎಲ್ಲ ಕ್ಯಾರೆಟು ಅದೆಲ್ಲ ಹಾಕಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ